Second reading, fourth question. A is equal to -1, D is equal to 1/2. ಸೊ ಏನು ಫೈಂಡ್ ಔಟ್ ಮಾಡಬೇಕು? A1, A2, A3 ಮತ್ತೆ A4. ಸೊ ನಮಗೇನು ಗೊತ್ತು? A1 is equal to A is equal to -1. ಓಕೆ, ಈಗ ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು? A2 ಅಂದ್ರೆ ಏನು? A ಪ್ಲಸ್ 1D, A ಬಂದ್ಬಿಟ್ಟು -1 ಪ್ಲಸ್ 1 ಇಂಟು D ಬಂದ್ಬಿಟ್ಟು 1/2. -1 ಪ್ಲಸ್ 1 ಇಂಟು 1/2 1/2 ಬರುತ್ತೆ. ಸೊ ಇಲ್ಲೇನು ಮಾಡ್ರಿ, ಗ್ರೇಟರ್ ನಂಬರ್ಸ್ ಏನು ಹಾಕ್ರಿ, 1 ಅಲ್ಲಿ ಹಾಫ್ ಹೋದ್ರೆ ಹಾಫೇ ಬರುತ್ತೆ. ಇದು ಬಂದು A2. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು A3 ಬಂದ್ಬಿಟ್ಟು ಏನು? A ಪ್ಲಸ್ 2D, A ಬಂದ್ಬಿಟ್ಟು ಎಷ್ಟಿದೆ? -1 ಪ್ಲಸ್ 2 ಇಂಟು D ವ್ಯಾಲ್ಯೂ ಏನು? 1/2. ಸೊ D 1/2 ಕೊಟ್ಟಿದ್ದಾರೆ, 2 ಕ್ಯಾನ್ಸಲ್ ಆಯಿತು, -1 ಪ್ಲಸ್ 1 ಆಯಿತು, ಏನಾಗುತ್ತೆ? ಇದು 0 ಆಗುತ್ತೆ. A3 ವ್ಯಾಲ್ಯೂ ಬಂದು 0. ಈಗ ನೆಕ್ಸ್ಟ್ ಬಂದ್ಬಿಟ್ಟು A4 ಫೈಂಡ್ ಔಟ್ ಮಾಡಬೇಕು. A4 ಬಂದ್ಬಿಟ್ಟು A ಪ್ಲಸ್ 3D, A ವ್ಯಾಲ್ಯೂ ಬಂದು -1 ಪ್ಲಸ್ 3 ಇಂಟು D ವ್ಯಾಲ್ಯೂ ಏನಿದೆ? 1/2 ಇದೆ. ಸೊ ಇದು ಮಲ್ಟಿಪ್ಲೈ ಮಾಡಿ -1 3 ಇಂಟು 1/2 3/2 ಆಯಿತು. 3 1 ಜಾ 3, ಕೆಳಗಡೆ 2 ಆಸ್ ಇಟ್ ಈಸ್. ಈಗ ನೀವು ನೋಡ್ರೆ ಇಲ್ಲಿ ಏನಿಲ್ಲ ಅಂದ್ರೆ 1 2 ಎಲ್ಸಿಎಂ ತಗೊಂಡ್ರೆ 2 ಬರುತ್ತೆ. ಇಲ್ಲಿ ಮೈನಸ್ ಇದೆ, ಮೈನಸ್ ಹಾಕ್ತೀನಿ. ಸೊ ಇಲ್ಲಿ ರಫ್ ಕಾಲಮ್ ಮಾಡೋಣ. ಫಸ್ಟ್ ನಂಬರ್ ತಗೊಳ್ರಿ, 1/1 ಇಂಟು ಎಲ್ಸಿಎಂ ಏನು? 2. 1 2 ಜಾ 2. ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ರಿ. ಸೆಕೆಂಡ್ ನಂಬರ್ ತಗೊಳ್ರಿ, ಅದನ್ನ ಕೂಡ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ರಿ. 2 ಕ್ಯಾನ್ಸಲ್ ಆಯಿತು, 3 1 ಜಾ 3. ಸೊ ಇಲ್ಲಿ ನೋಡ್ರಿ, ಗ್ರೇಟರ್ ನಂಬರ್ಸ್ ಏನು ಹಾಕ್ರಿ? 3 ಅಲ್ಲಿ 2 ಹೋದ್ರೆ 1/2. ಇದು ಬಂದ್ಬಿಟ್ಟು A4. ಸೊ 4 ಟರ್ಮ್ ಯಾವ್ಯಾವು? -1, -1/2, 0 ಪ್ಲಸ್ 1/2. ಓಕೆ, ಈಗ ನೆಕ್ಸ್ಟ್ ಇಲ್ಲಿ ಫಿಫ್ತ್ ಕ್ವಶನ್ ನೋಡಿ. ಇಲ್ಲಿ ಕೂಡ ಏನು ಫೈಂಡ್ ಔಟ್ ಮಾಡಬೇಕು? A1, A2, A3, A4. ಓಕೆ, ಇವು 4 ಫೈಂಡ್ ಔಟ್ ಮಾಡಬೇಕು. ಈಗ ನೀವು ಇಲ್ಲಿ ನೋಡಿದ್ರೆ A1 is equal to A is equal to ಏನು ಬರೀಬೋದು? -1.25 ಬರೀಬೋದು. ಓಕೆ, ಫಸ್ಟ್ ಟರ್ಮ್ ಅಂದ್ರೂ ಒಂದೇ, A ಅಂದ್ರೂ ಒಂದೇ. ಈಗ ನೆಕ್ಸ್ಟ್ ಬಂದ್ಬಿಟ್ಟು A2 is equal to A ಪ್ಲಸ್ 1D, A ವ್ಯಾಲ್ಯೂ -1.25 ಪ್ಲಸ್ 1 ಇಂಟು D ವ್ಯಾಲ್ಯೂ ಏನು? -0.25. ಈಗ ನೀವು ನೋಡ್ರಿ, -1.25 ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ? -0.25 1 ಜಾ 0.25 ಬರುತ್ತೆ. ಸೊ 2 ಮೈನಸ್ ಇದ್ದಾಗ ಏನು ಮಾಡಬೇಕು? ಮೈನಸ್ ಸೈನ್ ಹಾಕಿ ಆ್ಯಡ್ ಮಾಡಬೇಕು. 1.25 ಪ್ಲಸ್ 0.25 ಏನಾಗುತ್ತೆ? 1.50 ಆಗುತ್ತೆ. ಇದು ಬಂದು A2 ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು A3 ಫಾರ್ಮ್ಲ ಏನು? A ಪ್ಲಸ್ 2D, A ವ್ಯಾಲ್ಯೂ ಏನಿದೆ? -1.25 ಪ್ಲಸ್ 2 ಇಂಟು D ವ್ಯಾಲ್ಯೂ ಏನಿದೆ? -0.25 ಇದೆ. ಈಗ -1.25 ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ? ಮೈನಸ್ ಆಗುತ್ತೆ. ಈಗ ನೀವು ಇಲ್ಲಿ 0 ಇಲ್ಲ ಅಂತ ಅನ್ಕೊಂಡ್ರೆ ಇದೇನಾಗುತ್ತೆ? ಇದು 25 2 ಎಷ್ಟು? 50. ಸೊ ಎಷ್ಟು ಪಾಯಿಂಟ್ ಹಿಂದ್ಗಡೆ ಇರಬೇಕು? 2 ಪಾಯಿಂಟ್, 1 2. ಸೊ ಇಲ್ಲಿ ಇಟ್ಟರೆ ಏನಾಗುತ್ತೆ? ಇದು 0.50 ಆಗುತ್ತೆ. ಸೊ 2 ಮೈನಸ್ ಇದ್ದ ಮೈನಸ್ ಸೈನ್ ಹಾಕಿ ಆ್ಯಡ್ ಮಾಡ್ರೆ ಏನಾಗುತ್ತೆ? 1.25 ಪ್ಲಸ್ 0.50 ಏನಾಗುತ್ತೆ? 1.75 ಆಗುತ್ತೆ. ಇದು ಬಂದು A3 ಆಯಿತು. ಓಕೆ, ಸೊ ಇಲ್ಲಿ A4 ಮಾಡೋಣ. A4 ಬಂದ್ಬಿಟ್ಟು A ಪ್ಲಸ್ 3D, A ವ್ಯಾಲ್ಯೂ ಎಷ್ಟಿದೆ? -1.25 ಇದೆ, ಪ್ಲಸ್ 3 ಇಂಟು D ವ್ಯಾಲ್ಯೂ -0.25 ಇದೆ. -1.25 ಪ್ಲಸ್ ಇಂಟು ಮೈನಸ್. ಈಗ ನೋಡಿ, ಇಲ್ಲಿ ಪಾಯಿಂಟ್ ಇಲ್ಲ ಅಂತ ಅನ್ಕೊಂಡ್ರೆ ಇದು 25 3 ಎಷ್ಟು? 75 ಆಗುತ್ತೆ. ಎಷ್ಟಾದ್ಮೇಲೆ ಪಾಯಿಂಟ್ ಇರಬೇಕು? 1 2 ಆದ್ಮೇಲೆ ಪಾಯಿಂಟ್ ಇಟ್ಟರೆ ಸೊ ಇದೇನಾಗುತ್ತೆ? ಇದು 0.75 ಆಗುತ್ತೆ. 2 ಮೈನಸ್ ಇದ್ದ ಮೈನಸ್ ಸೈನ್ ಹಾಕಿ ಆ್ಯಡ್ ಮಾಡಬೇಕು. ಈಗ ನೀವು ನೋಡ್ರೆ 1.25 ಪ್ಲಸ್ 0.75 ಮಾಡಿ ಏನಾಗುತ್ತೆ? 5 ಪ್ಲಸ್ 5 10 ಆಗುತ್ತೆ. 2 ಪ್ಲಸ್ 7 9 ಪ್ಲಸ್ 1 10 ಆಗುತ್ತೆ. 1 ಪ್ಲಸ್ 1 2 ಆಗುತ್ತೆ. ಸೊ ಎಷ್ಟು ಬರುತ್ತೆ? ಇದು -2.00 ಬರುತ್ತೆ. ಇದನ್ನ ನಾವೇನಂತ ಕರಿಬೋದು? -2 ಅಂತ ಬರಿಬೋದು. ಓಕೆ, ಈ 4 ಟರ್ಮ್ ಯಾವ್ಯಾವು? -1.25, -1.50, -1.75, ಇನ್ನೊಂದು ಬಂದ್ಬಿಟ್ಟು -2.